ಮಿದಿಲ್ಗೆ ಬಂದ್ಬಿಟ್ಟಿದಲ್ಲ, ಈಗ ನಾನು ತಮ್ಮ ಬಪ್ಪ ತಮ್ಮ ಅಂತ ಕರೀತಾರೆ. ಕೆಲವೊಮ್ಮೆ ಯಾರು ನೀನು, ಯಾತಿಗೆ ಬಂದಿರೋದು ನೀನು, ನಾ ಎಲ್ಲಿದ್ದೀನಿ, ನಿನಗೆ ಗೊತ್ತಿರಲಿಲ್ಲ, ನನಗೆ ಏನಾಗ್ತಾ ಇದೆ ಅನ್ನೋದು ಬರ್ಮೇನೂ ಬಂದ್ಬಿಡ್ತಿದೆ. ತುಂಬ ತಲೆನೋವು, ಅಷ್ಟೊಂದು ತಲೆನೋವು ಯಾರಿಗೂ ನಾನು ನೋಡೇ ಇಲ್ಲ. ಅವ್ರಿಗೆ ತಲೆಯಲ್ಲಿರೋದು ಎಲ್ಲಿ ಇರ್ತದೆ ಅಲ್ಲಿ ನೋವು ಬರ್ತದೆ. ಈಗ ಏನಂದರೆ ರಕ್ತ ಒತ್ತಡ ಇದೆಲ್ಲ ಡೆವಲಪ್ ಆಗ್ತಾ ಇರಬೇಕು, ಸರ್ಕ್ಯುಲೇಷನ್ ಆಗ್ತಾ ಇರಬೇಕು. ಅವ್ರಿಗೆ ಗಂಟಾಗ್ಬಿಟ್ಟದಲ್ಲ, ಬಿಳಾಕ್ ಆಗ್ಬಿಡ್ತದೆ, ಅಲ್ಲಿಂದ ರಕ್ತ ಹೋಗೋಕ್ಕೆ ದಾರಿ ಇಲ್ಲ. ಅದು ಟಚ್ ಆಗ್ತಾ ಇದ್ರೆ ನೋವು ಬಂದೇ ಬರ್ತದೆ, ನಾರ್ಮಲ್ ಬಂದೇ ಬರ್ತದೆ. ನೀವೆಲ್ಲ ಅದು ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ಜಾಸ್ತಿ ಆದರೆ ಯಾವ್ದಾರೊಂದು ಟ್ಯಾಬ್ಲೆಟ್ ಕೊಡಿ, ನಾವೇನು ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು. ನಮಸ್ತೆ ಮೇಡಮ್, ಅಯ್ಯೂಬ್ ಪಾಷಾ, ಚಾಮರಾಜನಗರ. ಏಜಸ್ ಪಾಷಾ ಅಂದ್ಬಿಟ್ಟು ನಮ್ಮ ಅಣ್ಣ ಅವರು. ಇವಾಗ ಅವ್ರಿಗೆ 65 ನಡೀತಾ ಇದೆ ಮೇಡಮ್. ನಮಗೆ 1.5 ತಿಂಗಳ ಹಿಂದೆ ಗೊತ್ತಾಯಿತು, ಅದರ ಮುಂಚೆ ಏನೂ ಗೊತ್ತಾಗಲಿಲ್ಲ. ಅವ್ರಿಗೆ ಮೊದಲು ಹಾರ್ಟ್ ಸರ್ಜರಿ ಆಗಿತ್ತು, ಆಮೇಲೆ ಓಪನ್ ಸರ್ಜರಿ ಒಂದ್ಸತಿ ಮಾಡಿದ್ವು. ಆಗಾಗ ಅವ್ರಿಗೆ ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರ ಬರ್ತಿತ್ತು. ಆಮೇಲೆ ಒಂದ್ಸತಿ ಮನೇಲಿ ಯಾರೂ ಇಲ್ಲ, ಈ ನಿಂಬೆಹಣ್ಣು ಇದೆಲ್ಲ ಅದರ ಜ್ಯೂಸ್ ತೊಗೊಂಡ್ಬಂದು ಒಬ್ಬರೇ ಕುಡ್ಕೊಬಿಟ್ಟು ಮಾರನೇ ದಿವಸಕ್ಕೆ ನೆಗಡಿ ಕೆಮ್ಮು ಜಾಸ್ತಿ ಆಗ್ಬಿಡ್ತು. ಇದೈತಲ್ಲ ಅಂತ ಬೇರೆ ಜಾಗಕ್ಕೆ ತೋರ್ಸೋಕ್ಕೆ ಅವ್ರು ನಾರ್ಮಲ್ಲು ನೆಗಡಿ ಜ್ವರ ಆಯ್ತದೆ ಅಂತ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ರು. ಬಟ್ ನಮ್ಮ ಅಣ್ಣನಿಗೆ ನಾ ಕರ್ಕೊಂಡು ಹೋಯ್ತೇನಪ್ಪ ಮೈಸೂರಿಗೆ, ಒಂದ್ಸತಿ ತೋರಿಸ್ಬಿಡವ ಅಂದಕ್ಕೆ ಅವ್ರು ಕೇಳಲಿಲ್ಲ. ನನಗೆ ಹೆದರಿಕೆ ಆಯ್ತದೆ, 3 ಸತಿ ಆಂಜಿಯೋಗ್ರಾಮ್ ಮಾಡಿಸಿದ್ದಾರೆ, ಪೂರಾ ಓಪನ್ ಹಾರ್ಟ್ ಸರ್ಜರಿ ಮಾಡಿಸಿದ್ದಾರೆ, ಅಲ್ಲಿ ಹೋದರೆ ಪುನಃ ಅದು ನರ್ವ್ಸ್ಗೆ ಆಗಿ ಇಂಜೆಕ್ಷನ್ ಹಾಕಿ ಏನೇನೋ ಮಾಡ್ತಾರಪ್ಪ, ನನಗೆ ಏನೂ ಆಗಿಲ್ಲ, ನಾ ಬರೋದಿಲ್ಲ, ನಾ ಇಲ್ಲಿ ಸ್ವಲ್ಪ ಇಂಜೆಕ್ಷನ್ ತೊಗೋತೀನಿ ಅಂತ ಹೇಳಿದ್ರು. ಆಮೇಲೆ ಏನು ಮಾಡೋದು ದೊಡ್ಡವರು ಅಂದ್ಬಿಟ್ಟು ಸುಮ್ಮನೆ ನಾರ್ಮಲ್ ಫಿಸಿಷಿಯನ್ ಹತ್ರ ತೊಗೋತಿದ್ವು. ಇದು ವಾಂತಿ ಜಾಸ್ತಿ ಆಗ್ಬಿಡ್ತು, ಜ್ವರನೂ ಜಾಸ್ತಿ, ಕೆಮ್ಮು ನಿಲ್ಲಿಸೋಕೆ ಆಗಲಿಲ್ಲ. ಆಮೇಲೆ ಫೌರನ್ ಆಗಿನೂ ಮೈಸೂರು ನಮ್ಮ ದಂಡೇನಿರೋದು 60 ಕಿಲೋಮೀಟರ್ ಚಾಮರಾಜನಗರದಿಂದ. ಅಲ್ಲಿಗೆ ಹಿಂಗೆ ಕರ್ಕೊಂಡು ಹೋದಕ್ಕೆ ಅಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಪೆಟಿ ಸ್ಕ್ಯಾನಿಂಗ್ ತೊಗೋಬೇಕು ಅಂತ ಹೇಳಿದ್ರು. ಅಲ್ಲಿ ಪೆಟಿ ಸ್ಕ್ಯಾನಿಂಗ್ ತೊಗೊಂಡ್ರೆ ನಿಮಗೆ ಕ್ಯಾನ್ಸರ್ ಇದೆ ಅಂತ. ನನಗೆ ಶಾಕ್ ಆಗಿಬಿಡ್ತು. ಇವ್ರು ಹೇಳೋದು ಹಾರ್ಟ್ ಪೇಷಂಟು, ಕ್ಯಾನ್ಸರ್ ಅಂದರೆ ನಮಗೆ ಒಂದ್ಸತಿ ಶಾಕ್ ಆಗಿಬಿಡ್ತು. ಆಮೇಲೆ ಅದು 4 ಸ್ಟೇಜ್ಗೆ ಇದೆ. ಅದು ಹೆಂಗೆ ನಮಗೆ ಗೊತ್ತಾಗ್ತಾಯಿಲ್ಲ ಮೇಡಮ್. ಅದು ಒಂದು ಫಸ್ಟ್ ಸ್ಟೇಜ್, ಸೆಕೆಂಡು, ಥರ್ಡ್, ಫೋರ್ತ್ ಬರ್ತದೆ. ಏನೂ ಇಲ್ಲ, ಒಂದು ಡೈರೆಕ್ಟಾಗಿ 4 ಸ್ಟೇಜ್ ಇದೆ ಅಂತ ಹೇಳಿದ್ರಕ್ಕೆ ಮನೇಲಿ ಎಲ್ಲ ಗಾಬರಿ, ಏನೋ ಇಂಥ ಕೆಲಸ ಆಗ್ಬಿಡ್ತಲ್ಲ. ಆ ಗಂಟ ಚೆಂದಾಗಿ ನಡ್ಕೊಂಡು ತಿನ್ಕೊಂಡು ಎಲ್ಲ ಇದ್ರು. ಆಮೇಲೆ ಕರ್ಕೊಂಡು ಬಂದ್ಬಿಟ್ರು. ಇವ್ರು ನಮ್ಮ ಅಣ್ಣ ಏನು ಹೇಳಿದ್ರು, ನಾನು ಇಲ್ಲೇ ಸೊತ್ತೈತೀನಪ್ಪ, ಆಪ್ರೇಷನ್ಗೆ ಹೆಸರು ನಾವು ಮಾಡಲ್ಲ. ಕೀಮು ಅದು ಯಾರೇ ನಮಗೆ ಹೆದರ್ಸ್ಬಿಟ್ರೆ, ನಮ್ಗೆ ಎಷ್ಟೊಂದು ಗೊತ್ತಿಲ್ಲ, ಅದು ಕೀಮು ಬೈಪಾಸ್ ಅಂತ ಮಾಡಿಬಿಟ್ರೆ ಒಂದು ಸತಿ ಕೆಣಕ್ಕೆ ಬಿಟ್ರೆ ಅದೆಲ್ಲನೂ ಹುಳ್ಳಾಗಿಲ್ಲ ಬಂದ್ಬಿಡ್ತದೆ, ತೊಂದರೆ ಆಯ್ತದೆ, ಯಾವತ್ತೂ ಮಾಡಿದ್ಬೇಡಿ ಅಂತ ಕೆಲವರು ಹೇಳಿದ್ರು, ಕೆಲವರು ಮಾಡಿಸಿ ಅಂತಾನು ಹೇಳಿದ್ರು. ಆಮೇಲೆ ಮಕ್ಕಳು ಎಲ್ಲ ಸೇರಿಸ್ಕೊಂಡು ಏನು ಡಿಸಿಷನ್ ತೊಗೊಂಡ್ರೆ, ಇದು ಇಂಗ್ಲೀಷ್ ಮೆಡಿಸಿನ್ ಹೋಗೋದು ಬೇಡಿ, ಆಯುರ್ವೇದಿಕ್ ಮಾಡ್ಸವ ಅಂತ. ಕೊಡ್ಲಿಪೇಟೆ ಅಂತ ಒಂದಿದೆ, ಅಲ್ಲಿಗೇನೋ ತಳ್ಕೊಂಡು ಹೋದು. ಅವರೆಲ್ಲರೂ ರಿಪೋರ್ಟ್ ನೀವು ನೋಡ್ದಂಗೆ ಅವರೆಲ್ಲ ರಿಪೋರ್ಟ್ ನೋಡ್ಬಿಟ್ಟು ಆಮೇಲೆ ಅವರು ಹೇಳಿದ್ರು, ಇಲ್ಲ ಇದು 4 ಸ್ಟೇಜಿಗೆ ಬಂದ್ಬಿಟ್ಟಿದೆ ನೋಡಿ, ಗುಣ ಮಾಡೋದು ಡಾಕ್ಟ್ರಿ ಕೆಲಸ, ಆಯಸ್ ಕೊಡೋದು ಅಲ್ಲ ಕೆಲಸ. ಆಮೇಲೆ ನಮ್ಮನ್ನು ನೀವು ಹೇಳೋಕ್ಕಾಗಲ್ಲ, ನಿಮಗೂ ನಾವು ಹೇಳೋಕ್ಕಾಗಲ್ಲ, ಬಟ್ ನಾವು ಕೊಡ್ತೀನಿ ಅಂತ ಹೇಳಿದ್ರು. ನಾವು ಅಷ್ಟೇ ಧೈರ್ಯ ಮಾಡಿ ನಾವು ತಗೊಂಡು 1.5 ತಿಂಗಳಿಂದ ಬಂದು ಅವರು ಪದ್ಯ ಹೇಳಿದ್ರು. ನಿಮ್ಮ ಕಣ್ಣಕ್ಕೆ ಪದ್ಯ ಹೇಳಿದ್ರು, ಕೋಳಿ ಮಾಂಸ, ಮೀನು, ಮೊಟ್ಟೆ, ಎಣ್ಣೆ ಆಗಿದ್ದ ಪದಾರ್ಥ ಅದೆಲ್ಲ ಮುಟ್ಬಾರ್ದು, ಹಣ್ಣು ಹಂಪಲ, ಎಳ್ಳೀರು, ದೋಸೆಗೆ ಸ್ವಲ್ಪ ತುಪ್ಪ ಹಾಕಿ ಎಣ್ಣೆ ಹಾಕ್ಬಾರ್ದು ಅಂತ ತಿನ್ನಿಸ್ಕೊಂಡು ಬರ್ದು. ಒಂದು 15-20 ದಿವಸ ಚೆಂದಾಗಿನೇ ಇತ್ತು. ಈಗ ಏನಂದರೆ ವಾಮಿಟ್ ಜಾಸ್ತಿ ಇದೆ, ವಾಮಿಟ್ ಬಂದಾಗೈತದೆ, ತಲೆನೂ ವಿಪರೀತ. ಒಂದು 8-10 ದಿವಸದಲ್ಲಿ ಯಾವುದೋ ಒಂದು ಕಾರಣದಿಂದ ನಮಗೆ ಫೇಸ್ಬುಕ್ಲಿ ಪುನರ್ಜನ್ ಅಂತ ಬಂತು. ನಾ ಅದಕ್ಕೆ ಫಾಲೋ ಮಾಡ್ತಾ ಯೂಟ್ಯೂಬ್ಗೆ ಹೋದೆ. ಯೂಟ್ಯೂಬ್ಗೆ ಹೊಡೆದು ಪುನರ್ಜನ್ ಅಂತ ಹೊಡೆದಾಗೆ ಪೂರ್ತಿ ಲಿಂಕೇ ಬಂದ್ಬಿಡ್ತು. ಆಮೇಲೆ ಫಾಲೋ ಮಾಡಿದೆ. ಆಮೇಲೆ ಪಾಪ ಅವ್ರು ತುಂಬ ನಮಗೆ ಬಿಹೇವ್ ಮಾಡಿದ್ರು, ಏನು ಹೆದರ್ಕೋಬೇಡಿ, ಲಾಸ್ಟ್ ಸ್ಟೇಜ್ ಇದ್ರೂ ಧೈರ್ಯದಿಂದ ಬಂದು ಅಂತ ನನಗೆ ಭಾಳ 7-3 ದಿವಸ ಫೋನ್ ಮಾಡಿದ್ರು. ಅಂದರೆ ಫಾಲೋ ಮಾಡ್ಕೊಂಡು ಮೊನ್ನೆನೇ ಬರಬೇಕಾಗಿತ್ತು. ಅವ್ರಿಗೆ ರಾತ್ರಿ ಹೊತ್ತು ತುಂಬ ತೊಂದರೆ ಆಗ್ಬಿಡ್ತು, ನಾವು ಬರಲಿಲ್ಲ. ಆಮೇಲೆ ಇವತ್ತು ಬೆಳಗ್ಗೆ 4 ಗಂಟೆಗೆ ನಗರ ಆಗ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಆಮೇಲೆ ಇಲ್ಲಿ ಅದು ಡಾಕ್ಟ್ರಿಗೆ ನಿಮಗೆಲ್ಲನೂ ತೋರಿಸೋದು, ಅವರು ಮಾತ್ರೆ ಗೀತೆ 1 ತಿಂಗಳು ತೊಗೊಳ್ಳಿ, ಆಮೇಲೆ ಬನ್ನಿ ತೋರಿಸಿ ಅಂತ ಹೇಳಿದ್ದಾರೆ. ಅದೇನೋ ಎಲ್ಲ ಅಲ್ಲ ಆಮೇಲೆ ಇದೆ ಮಾಡೋ ಕೆಲಸ ನಮ್ಮದು ಮಾಡ್ತಾಯಿದ್ದೀವಿ, ಹೋಯ್ತೀವಿ. ಬರೀ ಅವ್ರು ಕ್ಯಾನ್ಸರು 4 ಸ್ಟೇಜ್ಗೆ ಇದೆ ಅಂತ ಹೇಳಿದ್ರು ಮೇಡಮ್. ಏನು ಕ್ಯಾನ್ಸರ್ ಅಂತ ನಮ್ಗೆ ಗೊತ್ತು. ಲಿವರ್ಗೆ 10% ಆಗಿದೆ, ಇಲ್ಲಿ ಒಂದು 90% ಇದೆ. ಈ ಎಲ್ಲ ಮಲ್ಟಿಪ್ಲಸ್ ಅಂತ ಎಲ್ಲ ತಲೆ ಎಲ್ಲ ಓಡಿದೆ, ಇಲ್ಲಿ 2 ಗಂಟಿದೆ. ಆಮೇಲೆ ಅವ್ರಿಗೆ ಸ್ವಲ್ಪ ಕಣ್ಗೂ ಕಾಣಿಸ್ತಾ ಏನಿಲ್ಲ. ಅವ್ರು ಹೇಳಿದ್ರು, ಒಳ್ಳೆ ವ್ಯಕ್ತಿ ನಿಮ್ಮ ಕಂಡಾಗೇನೆ ನೋಡಿ, ಅದು ನರ್ವ್ಸ್ ಇದಲ್ಲ, ಅದ್ರ ಮೇಲೆ ಇದು ಉಳ್ಳೆ ಕಂಡಾಗೆ ಗಂಟು ಬಂದ್ಬಿಟ್ಟದೆ, ಅದು ಯಾವ ರೀತಿ ಡೆವಲಪ್ ಆಯ್ತದೆ, ನರ್ವ್ಸು ಅಮ್ಮಕ್ಕೆ ಬಿಡ್ತದೆ. ಆ ಅಮ್ಮಕ್ಕೆ ಬಿಟ್ರೆ ಏನಾಯ್ತದೆ ಅಂದರೆ ಕಣ್ಣು ದೃಷ್ಟಿನೂ ಒಂಟೋಗಿ ಚಾನ್ಸಸ್ಸು ಇರ್ತದೆ. ಏನು ಮಾತಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ಕೆಲವು ಸಮಯ ಮಿದಿಲ್ಗೆ ಬಂದ್ಬಿಟ್ಟಿದಲ್ಲ, ಈಗ ನಾನು ತಮ್ಮ ಬಪ್ಪ ತಮ್ಮ ಅಂತ ಕರೀತಾರೆ. ಕೆಲವೊಮ್ಮೆ ಯಾರು ನೀನು, ಯಾತಿಗೆ ಬಂದಿರೋದು ನೀನು, ನಾ ಎಲ್ಲಿದ್ದೀನಿ, ನಿನಗೆ ಗೊತ್ತಿರಲಿಲ್ಲ, ನನಗೆ ಏನಾಗ್ತಾ ಇದೆ
ಅನ್ನೋದು ಬರ್ಮೇನೂ ಬಂದ್ಬಿಡ್ತದೆ. ಆಮೇಲೆ ಕೆಲವೊಮ್ಮೆ ಕಣ್ಣಿಗೆ ಕಾಣ್ತದೆ, ಕೆಲವೊಮ್ಮೆ ಊಟ ತಗೊಂಡೋಗಿ ಮಡಗ್ರೂ ಹಿಂಗೆ ಕೈಲಿ ಅಲ್ಲಾಡ್ತಾರೆ, ಎಲ್ಲಿ ನನಗೆ ಊಟನೂ ಕೊಡ್ತಾಯಿಲ್ಲ, ಊಟ ಮಡಗ್ತಾ ಇಲ್ವಲ್ಲ ಅಂತ. ಈಗಲೂ ಸಹ ನನಗೆ ಎಲ್ಲಿಗೆ ಬಂದ್ಬಿಟ್ರೋದು, ನನಗೆ ಯಾಕೆ ಹೆದರ್ತಾ ಇದೆ, ನೀವು ಯಾರೂ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ತಿದ್ರೆ. ಮೇಡಮ್ 1.5 ತಿಂಗಳು ಮೇಡಮ್, ನಮಗೆ ಆಶ್ಚರ್ಯ, ಬರೀ 1.5 ತಿಂಗಳು, ಇನ್ನೂ 1.5 ತಿಂಗಳೂ ಆಗಿಲ್ಲ. ಈಗ 15ನೇ ತಾರೀಕು ಬಂದರೆ 1.5 ತಿಂಗಳು, ಅಷ್ಟು ಬೇಗ ನಮಗೇನೆ ಆಶ್ಚರ್ಯ. ಈಗ ಫಸ್ಟ್ ಇಷ್ಟು, ಸೆಕೆಂಡ್ ಇದೆ, ಫೋರ್ತ್ ಬರ್ತದೆ, ಏನೋ ಗಂಟು ಬಂದ್ಬಿಡ್ತು, ಏನಕ್ಕೆ ಏನೂ ಇಲ್ಲ, ಬರೀ ಕೆಮ್ಮು ಬಂತು. ಕೆಮ್ಮಿನ ಒಂದು 4 ದಿವಸ ನಗರದಲ್ಲಿ ಟ್ರೀಟ್ಮೆಂಟ್ ಮಾಡಿಸು, ಪುನಃ ನಾನೇ ಮಕ್ಕಳು ಎಲ್ಲ ಸೇರಿ, ನಮ್ಮ ಹಳೆಯಂದ್ರೆಲ್ಲ ಸೇರಿ ಕರ್ಕೊಂಡು ಹೋದ್ವಲ್ಲ, ಅಲ್ಲೇ ಗೊತ್ತಾಯ್ತು ಇನ್ನೂ 1.5 ತಿಂಗಳು ಆಗಿಲ್ಲ. ಅದೇನು ಎಷ್ಟೊಂದು, ಅವರು ತುಂಬ ಧೈರ್ಯಶಾಲಿ, ಶಕ್ತಿಶಾಲಿ. ನಮ್ಮ ಅಣ್ಣ ಅವರು ಎಲ್ಲರೂ ನನಗೆ ಅಣ್ಣ ಅಂತಾರೆ, ಆ ರೀತಿ ಗಟ್ಟಿ ಇದ್ದದ್ದು ಮನುಷ್ಯ. ಇವತ್ತು ಕಾಲು ಮಡಗೋಕ್ಕೂ ಆಗ್ತಾಯಿಲ್ಲ, ನಡೆಯೋಕ್ಕೂ ಆಗ್ತಾಯಿಲ್ಲ. ಏನು ಇಷ್ಟು ಬೇಗ ಇಷ್ಟೊಂದು ಲೋ ಆಗ್ಬಿಟ್ಟದಂತ ನಮಗೂ ಗೊತ್ತಾಗ್ತಾಯಿಲ್ಲ. ಊಟ ತಿಂಡಿ ಏನಿಲ್ಲ, ಇವಾಗ ನೀವು ಕೊಡ್ಲಿ ಪಡಿ ಕೇಳೋದಕ್ಕೆ ಒಂದು ಸ್ವಲ್ಪ ದೋಸೆ ಕೊಡಿ, ಸ್ವಲ್ಪ ಎಣ್ಣೆ ಪದಾರ್ಥ ಬೇಡಿ, ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಡಿ, ಒಂಚೂರು ಒಂದು ಸ್ವಲ್ಪ ಚಪಾತಿ ಕೊಡಿ, ಎಣ್ಣೆದು ಯಾವುದಕ್ಕೆ ಹೋಗ್ಬೇಡಿ, ಅದೊಂದು ಸ್ವಲ್ಪ ತಿಂತಾರೆ. ಆಮೇಲೆ ಪಲ್ಯ ಆಗಿಲ್ಲ, ಎಣ್ಣೆ ಒಗ್ಗರಣೆ ಆಗಬೇಡಿ, ಅದು ಕೊಡಿ ಅಂತ ಹೇಳಿದ್ರೆ. ಈ ಡಾಕ್ಟ್ರೂ ಅದೇ ಹೇಳ್ದದು, ಎಣ್ಣೆ ಗಿಣ್ಣೆ ಏನು ಬೇಡಿ, ಒಗ್ಗರಣೆದು ಬೇಡಿ, ಅನ್ನ ಪಲ್ಯ ಆಗಿಲ್ಲ ಅದು, ಆಮೇಲೆ ಆಲೂಗೆಡ್ಡೆ ಬೇಡಿ, ಬದನೆಕಾಯಿ ಬೇಡಿ ಅಂತ ಹೇಳಿದ್ರು. ಆಮೇಲೆ ಅವರು ಈ ಸತಿ ಕಾಫಿ ಕೊಡಿ, ಹಾಲು ಕೊಡಿ, ಮಜ್ಜಿಗೆ ಕೊಡಿ ಅಂತ ಹೇಳಿದ್ರು. ಇವಾಗ ಇಲ್ಲಿ ಈ ಡಾಕ್ಟ್ರು ಬೇಡಿ, ಕಾಫಿ ಟೀ ಏನು ಕೊಡಬೇಡಿ ಅಂತ ಹೇಳಿದರು. ಆಮೇಲೆ ಅದನ್ನು ತೊಗೊಳ್ಳಿ, ನೀವು ಡೋಸು ಇದನ್ನು ತೊಗೊಳ್ಳಿ, ಒಳ್ಳೇದಾಗಲಿ, ಒಳ್ಳೇದು ಬೇಗನೆ ಗುಣನೇ ಆಗಲಿ ಪಾಪ ಅಂತ ಇವರು ಹೇಳಿದರು. ನಾವು ತಲೆನೋವು ಬರ್ತದೆ ಮೇಡಮ್, ತುಂಬ ತಲೆನೋವು. ಒಂದು 10 ಗಂಟೆಗೆ ಹಿಡಿದ್ರೆ 1 ಗಂಟೆ 2 ಗಂಟೆವರೆಗೂ ತಲೆನೋವು ಇರ್ತದೆ. ಅಕಸ್ಮಾತ್ 10 ಗಂಟೆಗೆ 3 ಗಂಟೆಗೆ ಬಂದರೆ ಬೆಳಗಿನ ಜಾವ 6 ಗಂಟೆವರೆಗೂ ಒದ್ದಾಡ್ಬಿಡ್ತಾರೆ, ತುಂಬ ತಲೆನೋವು. ಅಷ್ಟೊಂದು ತಲೆನೋವು ಯಾರಿಗೂ ನಾನು ನೋಡೇ ಇಲ್ಲ. ಅವ್ರಿಗೆ ತಲೆಯಲ್ಲಿರೋದು ಎಲ್ಲಿ ಇರ್ತದೆ ಅಲ್ಲಿ ನೋವು ಬರ್ತದೆ. ಈಗ ಏನಂದರೆ ರಕ್ತ ಒತ್ತಡ ಇದೆಲ್ಲ ಡೆವಲಪ್ ಆಗ್ತಾ ಇರಬೇಕು, ಸರ್ಕ್ಯುಲೇಷನ್ ಆಗ್ತಾ ಇರಬೇಕು. ಅವ್ರಿಗೆ ಗಂಟಾಗ್ಬಿಟ್ಟದಲ್ಲ, ಬಿಳಾಕ್ ಆಗ್ಬಿಡ್ತದೆ, ಅಲ್ಲಿಂದ ರಕ್ತ ಹೋಗೋಕ್ಕೆ ದಾರಿ ಇಲ್ಲ. ಅದು ಟಚ್ ಆಗ್ತಾ ಇದ್ರೆ ನೋವು ಬಂದೇ ಬರ್ತದೆ, ನಾರ್ಮಲ್ ಬಂದೇ ಬರ್ತದೆ. ನೀವೆಲ್ಲ ಅದು ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ಜಾಸ್ತಿ ಆದರೆ ಯಾವ್ದಾರೊಂದು ಟ್ಯಾಬ್ಲೆಟ್ ಕೊಡಿ, ನಾವೇನು ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್.